ಚಿತ್ರದುರ್ಗದಲ್ಲಿ ಒಟ್ಟು 1600 ಪಡಿತರ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿದ್ದಾರೆ. ಅದನ್ನ ಈಗ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ದಾರೆ. ಹೀಗಾಗಿ ಜನ ಸಿಡಿಮಿಡಿಗೊಂಡಿದ್ದಾರೆ. ಒಟ್ಟು 1670 ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಬಚ್ಚಬೋರನಹಟ್ಟಿ ಗ್ರಾಮದಲ್ಲೇ ಒಟ್ಟು 10ಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಈ ರೀತಿ ಎಪಿಎಲ್ ಕಾರ್ಡ್ ಆಗಿ ಮಾಡಿದ್ದಾರೆ. ಈಗ ಸದ್ಯ ಸಂಕಷ್ಟಕ್ಕೆ ಸಿಲುಕಿರುವಂತಹ ರೈತರು ಕಂಗಾಲಾಗಿದ್ದಾರೆ. 8 ಎಕರೆ ಜಮೀನು ಇದೆ ಅಂತ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಗೊಳಿಸಲಾಗಿದೆ. ಇಬ್ಬರು ಮಕ್ಕಳಿಗೆ ಭಾಗ ಮಾಡಿಸಲು ಹಣ ಇಲ್ಲ ಅಂತ ರೈತ ಅಳಲನ್ನ ತೋಡ್ಕೊಂಡಿದ್ದಾರೆ. ಜಮೀನಿದ್ರು ಮಳೆ ಬೆಳೆ ಇಲ್ಲದೆ ನಾವು ಏನನ್ನೂ ಬೇಸಾಯ ಮಾಡ್ತಾ ಇಲ್ಲ. ಹೀಗಿದ್ದಾಗ ಜಮೀನಿದೆ ಅನ್ನುವಂತಹ ಒಂದೇ ಆಧಾರದ ಮೇಲೆ ನಮ್ಮ ಕಾರ್ಡನ್ನ ರದ್ದುಗೊಳಿಸ್ತಾರೆ ಅಂದ್ರೆ ಹೇಗೆ ಅನ್ನೋದು ಅವರ ಪ್ರಶ್ನೆ. ರಾಜ್ಯಾದ್ಯಂತ ಫೇಕ್ ಕಾರ್ಡ್ಗಳನ್ನು ಗುರುತಿಸಲು ಹಾಗೂ ಏನು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇಯರ್ಗಳನ್ನ ಗುರುತಿಸಿ ಅವರ ಕಾರ್ಡ್ಗಳನ್ನು ರದ್ದುಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಂಡಿದೆ. ಹೀಗಾಗಿ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕೂಡ 1670ಕ್ಕೂ ಅಧಿಕ ಕಾರ್ಡ್ಗಳು ಬಿಪಿಎಲ್ ನಿಂದ ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಆಗಿವೆ. ಹೀಗಾಗಿ ಬಡ ಜನರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ನಾವು ಚಿತ್ರದುರ್ಗ ತಾಲೂಕಿನ ಬಚ್ಚಬೋರನಹಟ್ಟಿ ಗ್ರಾಮದಲ್ಲಿದ್ದೀವಿ. ಆ ಗ್ರಾಮಸ್ಥರು ಏನೆಲ್ಲ ಸಮಸ್ಯೆ ಅನುಭವಿಸ್ತಾರೆ ಈ ಕಾರ್ಡು ಪರಿವರ್ತನೆ ಆಗಿರೋದ್ರಿಂದ ಅನ್ನೋದನ್ನ ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್, ನಿಮ್ಮ ಕಾರ್ಡು ರದ್ದಾಗಿ ಎಷ್ಟು ದಿನ ಆಯಿತು? ಮೂರು ವರ್ಷ ಮೇಲೆ ಸರ್. 3 ವರ್ಷ ಮೇಲಾಯಿತು. ನಮಗೆ ಭಾಳ ಅವಾಗ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟದೆ. ನಮಗೆ ರೇಷನ್ ಸಿಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಹೋದರೆ ಕಾರ್ಡ್ ಕೇಳ್ತಾರೆ. ಆಮೇಲೆ ಮಕ್ಕಳು ಸ್ಕೂಲಿಗೆ ಸೇರಿಸ್ಕೋದ್ರೆ ಕಾರ್ಡ್ ಕೇಳ್ತಾರೆ. ಎಲ್ಲ ತೊಂದರೆ. ಹೊಲಗಳಿಗೆ ಏನು ಬೆಳೆ ಇಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಅನುಭವಿಸ್ತೀವಿ ಸರ್. ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ರೈತರು. ನಾವು ರೇಷನ್ ತಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ? ಇಲ್ಲ, ನಿಮ್ಗೆ ರೇಷನ್ ಕಾರ್ಡ್ ಬರಲ್ಲ, ನಿಮಗೆ BPL ಕಾರ್ಡ್ ಎಲ್ಲ ನಿಮ್ದು ರದ್ದು ಮಾಡಿದ್ದಾರೆ, ಹೋಗಿ ಅವ್ರನ್ನೇ ಕೇಳ್ರಿ ಅಂತ ಹೇಳ್ತಾರೆ ಸರ್. ಅಂದರೆ ಇವಾಗ ಎಪಿಎಲ್ ಕಾರ್ಡ್ ಮಾಡ್ಕೊಳ್ರಿ ಅಂತ ಅದ್ರ ಮೇಲೆ ಬರ್ದು ಕೊಟ್ಟಿದ್ದಾರಾ? ಬರ್ಕೊಟ್ಟಿದ್ದಾರೆ ಸರ್. ಬರ್ಕೊಟ್ಟಿದ್ದಾರೆ ಸರ್. ಎಪಿಎಲ್ ಮಾಡಿ ನಮ್ಗೆ ಏನು ನಮಗೆ ಆಗಲಿದೆ ಅಂತ ಹೇಳ್ತಾರೆ ಸರ್. ಅದಕ್ಕೋಸ್ಕರ ನಮ್ಗೆ ಎಪಿಎಲ್ ಕಾರ್ಡ್ ಬೇಡ, BPL ಬೇಕಂತ ನಾವು ಕೇಳ್ತಿದ್ದೀವಿ ಸರ್. ಅದೇ ರೀತಿ ಇನ್ನೊಬ್ಬರು ರೈತರು ಕೂಡ ಇದ್ದಾರೆ, ಅವ್ರನ್ನೂ ಸಹ ನಾನು ಮಾತನಾಡಿಸ್ತೀನಿ. ನಿಮ್ಮ ಕಾರ್ಡ್ ರದ್ದಾಗಿರೋದ್ರಿಂದ ಏನೆಲ್ಲ ಸಮಸ್ಯೆ ಆಗಿದೆ? ನಮಗೆ ಅದೇ ಸರ್, ಸ್ಕೂಲ್ಗೆ ಮಕ್ಕಳು ಸೇರಿಸೋದಿಲ್ಲ, ಹಾಸ್ಪಿಟ್ಲಿಗೆ ಸಮಸ್ಯೆ, ಊಟ ಮಾಡೋದು ಕಷ್ಟ ಆಗೋಗೈತೆ, ನಾವು ಜೀವನ ಮಾಡೋದು ಹೆಂಗೆ ಸಮಸ್ಯೆ ಆಗಿದೆ ಸಮ. ಇವಾಗ ಏನು ಹೇಳ್ತೀರಾ? ಅಂತಿಮವಾಗಿ ಇವಾಗ ಕಾರ್ಡ್ ರದ್ದು ಮಾಡಿದ್ದಾರೆ, ಏನು ಬೇಕು ಅಂತ ಹೇಳ್ತೀರಾ? ನಾವು BPL ಕಾರ್ಡ್ ಬೇಕು ಸಮ್ನಿಗೆ. ನಮ್ಗೆ BPL ಕಾರ್ಡ್ ಮಾಡಿಸ್ಕೊಡ್ಬೇಕು ಸಮ್ ಸರ್ಕಾರ. ನಾವು 3 ವರ್ಷ ಆಗೈತೆ ಸಮ್ ತೆಗೆದು. ನಾವು ಊಟ ಮಾಡೋದು ಕಷ್ಟ ಆಗೈತೆ. ಹೊಲ್ದಾಗ ನೋಡಿದ್ರೆ ಬೆಳೆ ಇಲ್ಲ. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗದ ರೈತರು ಕೂಡ ಈ ಒಂದು ಕಾರ್ಡ್ ರದ್ದಾಗಿರೋದ್ರಿಂದ ತೀವ್ರ ಸಮಸ್ಯೆ ಅನುಭವಿಸ್ತಿರುವಂಥದ್ದು. ಏನು ಕಾರ್ಡನ್ನು ರದ್ದುಪಡಿಸಿದ್ದಾರೆ, ಆದರೆ ಹೊಸ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇಲ್ಲ. ಈ ಕಡೆ ಕಾರ್ಡ್ ರದ್ದೋಗಿರೋದ್ರಿಂದ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಮ್ಮ ಕುಟುಂಬದಲ್ಲಿ ನಿರ್ಮಾಣ ಆಗಿದೆ ಎಂಬ ಆತಂಕವನ್ನು ಇಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.